ಮಲೆನಾಡಿನಲ್ಲಿ ಜನವಿರೋಧಿ ಅರಣ್ಯ ಕಾಯ್ದೆಗಳನ್ನು ವಿರೋಧಿಸಿ ಕಾಲ್ನಡಿಗೆ ಜಾಥಾ ಮತ್ತು ಕೊಪ್ಪ ಅರಣ್ಯ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಹಿರಿಯ ಸಾಹಿತಿಗಳು ಮತ್ತು ಪರಿಸರ ಹೋರಾಟಗಾರರಾದ ಕಲ್ಕುಳಿ ವಿಠಲ ಹೆಗಡೆಯವರ ಭಾಷಣವನ್ನು ಒಮ್ಮೆ ಕೇಳೋಣ. ಮಾತಾಡೋದಕ್ಕೆ ಹೋಗೋದಿಲ್ಲ. ತಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ವ್ಯವಸ್ಥೆ ಒಳ್ಳೆಯದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಂಧುಗಳೇ, ಇವತ್ತು ನಾವು ನಮ್ಮ ಪಾದಗಳನ್ನು ಸವಿಸಿ ಅಥವಾ ದಿನ ಆತಂಕದಲ್ಲಿ ಬದುಕು ದೂಡುವಂತಹ ಪರಿಸ್ಥಿತಿಗೆ ಕಾರಣ ಆದಂತಹ ಒಂದು ಕಾಯ್ದೆ ಅಥವಾ ನಿಯಮ ಜಾರಿ ಮಾಡಿರ್ತಕ್ಕಂಥದ್ದು ಕೆಲವೇ ಜನ. ಇಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, ಅವರ ಹಿಂದುಗಡೆ ಇರ್ತಕ್ಕಂತಹ ವಿದೇಶಿ ಶಕ್ತಿಗಳು ಇಡೀ ಮಲೆನಾಡನ್ನು ನಿರ್ಗತೀಕರಣ ಮಾಡುವ ದೃಷ್ಟಿಯಿಂದ ಒಬ್ಬ ನಿವೃತ್ತ ಅರಣ್ಯ ಅಧಿಕಾರಿ ಹಾಕಿದಂಥ ಗೋದಾವರ್ಮನ್ ತಿರುಮಲ್ಪಾಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕೇಸಿನಿಂದಾಗಿ ಯಾರನ್ನೂ ಕೇಳದೆ, ಸರ್ಕಾರವನ್ನೂ ಕೇಳದೆ 95ರಲ್ಲಿ ಏನು ಹಾಕಿದ ಕೇಸಿಗೆ 96ರಲ್ಲಿ ಒಂದು ಅರಣ್ಯ ಅನ್ನೋದಕ್ಕೊಂದು ಹೊಸ ವ್ಯಾಖ್ಯಾನ ಬರುತ್ತೆ. ಆ ವ್ಯಾಖ್ಯಾನವನ್ನು ಕೊಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಯಾರು ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಅವರು ಅರಣ್ಯ ಸಂರಕ್ಷಣಾ ಕಾಯ್ದೆಗೆ ಈ ಅರಣ್ಯ ವ್ಯಾಖ್ಯಾನವನ್ನು ಹೊಸದಾಗಿ ಮಾಡಿ ಕೆಲವು ನಿಯಮಗಳನ್ನು ರೂಪಿಸಿದ್ರು. ಇವತ್ತು ಇಡೀ ಮಲೆನಾಡಿನ ಎಲ್ಲ ಜನರು ಕೂಡ ಆತಂಕದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಬಹುಶಃ ದೊಡ್ಡ ಸಂತ್ರಸ್ತ ಅಥವಾ ದೊಡ್ಡದಾಗಿ ಆತಂಕ ಪಡಬೇಕಾದ ಜನ ಯಾರು ಅಂತಂದರೆ ಅದು ಕರ್ನಾಟಕ ಸರ್ಕಾರ. ಇಲ್ಲಿ ಇರ್ತಕ್ಕಂತಹ ನಮ್ಮ ಏನು ಜನಪ್ರಿಯ ಶಾಸಕರಿದ್ದಾರೆ, ಈ ರಾಜೇಗೌಡರು ಬಹುಶಃ ಆಮರಣ ಅಂತ ಉಪವಾಸ ಕೂರಬೇಕು. ಅಂತಹ ಒಂದು ಪರಿಸ್ಥಿತಿ ಬಹುಶಃ ನಮಗೆ ಮಾತ್ರ ಬಂದಿಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಬಂದಿದೆ. ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಯೋಜನೆಗೋಸ್ಕರ, ಒಂದು ಆಸ್ಪತ್ರೆಗೋಸ್ಕರ ಒಂದು ಜಾಗವನ್ನು ಮಂಜೂರು ಮಾಡಿದರೆ ಆ ಜಾಗವನ್ನು ಕೊಡುವುದಕ್ಕೆ ಅಥವಾ ಆ ಜಾಗದಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಇಲ್ಲ. ಅಂತ ಒಂದು ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ಇವತ್ತು ನಾವೆಲ್ಲ ಎಷ್ಟೇ ಹೋರಾಟ ಗಲಾಟೆ ಏನೇ ಮಾಡಿದ್ರು ಕೂಡ ಕಾನೂನು ಬದಲಾಗಬೇಕು. ಶೃಂಗೇರಿ ತಾಲೂಕಿಗೆ 100 ಬೆಡ್ಡಿನ ಆಸ್ಪತ್ರೆ ಮಂಜೂರಾಗಿ 10 ವರ್ಷ ಆಯಿತು. ಅದಕ್ಕೆ 5 ಎಕರೆ ಜಾಗ ಬೇಕು. ಇನ್ನೊಂದು ಮೆಸ್ಕಾನ್ಗೆ ಅವರು ಸಬ್ಸ್ಟೇಷನ್ಗೆ 2 ಎಕರೆ ಜಾಗ ಬೇಕು. ಅಥವಾ ಇನ್ನೊಂದು ಡಿಪೋಗೆ KSRTC ಡಿಪೋಗೆ ಒಂದು 4 ಎಕರೆ ಜಾಗ ಬೇಕು. ಈ ರೀತಿ ಅನೇಕ ರಸ್ತೆ, ಸೇತುವೆ ಅಥವಾ ಈ ರೀತಿಯ ಅನೇಕ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಜಾಗ ಬೇಕಾಗಿದೆ. ಆ ಯೋಜನೆಗಳಿಗೆ ಜಾಗ ಮಂಜೂರಾದರೆ ನಮ್ಮ ಜಾಗವು ಮಂಜೂರಾಗುತ್ತೆ, ನಮ್ಮ ಎಲ್ಲರ ಸಮಸ್ಯೆ ಬಗೆಹರಿಯುತ್ತೆ. ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜಾಗ ಮಂಜೂರು ಮಾಡಿಸ್ಕೊಂಡು ಹೋದ್ರೆ ಅಭಿವೃದ್ಧಿ ಯೋಜನೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ನಾವು ರಾಜೇಗೌಡರಿಗೆ ಮನವಿಯನ್ನು ಕೊಟ್ಟು ಏನು ಪ್ರಯೋಜನ? ನಾವು ಇದು ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀವಿ.
ಇದು ಯಾವತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಅದರ ಅವತ್ತು ಈ ರಾಜ್ಯ ಸರ್ಕಾರಕ್ಕೆ ಅರಣ್ಯದ ಮೇಲೆ ಇರ್ತಕ್ಕಂತಹ ಅಧಿಕಾರ ಹೋಗಿದೆ. ಅನಾವಶ್ಯಕವಾಗಿ ಯಾರು NGOಗಳ ಮಾತು ಕಟ್ಕೊಂಡು ಇಲ್ಲಿನ ಅರಣ್ಯ ಮಂತ್ರಿ ಬೆಂಕಿಗೆ ಪೆಟ್ರೋಲ್ ಸುರಿಯುವ ಕೆಲಸ ಮಾಡಿದ್ದಾರೆ. ಅವರ ಮಾತನ್ನೇ ನಾವು ತಗೊಂಡ್ರೆ 3 ಎಕರೆ ಒಳಗಿನವ್ರನ್ನ ನಾವು ತೆರವು ಮಾಡ್ತಾರೆ. ಹಾಗಾದ್ರೆ ನೀವು 3 ಎಕರೆ ಒಳಗಿನವ್ರನ್ನ ಮಂಜೂರು ಮಾಡಿಸೋದಕ್ಕೆ ನಿಮ್ಮ ಕಾಯ್ದೆ ಏನಾದರೂ ಇದೆಯಾ? ಅಥವಾ 15 ಹಿಂದಿನವ್ರನ್ನ ನಾವು ತೆಗೆಯುವುದಿಲ್ಲ ಕಾಯ್ದೆ ಇದೆಯಾ? ಜುಲೈನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಡೀಮ್ಡ್ ಫಾರೆಸ್ಟ್ ನಮಗೆ ಬಹುಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಡೀಮ್ಡ್ ಫಾರೆಸ್ಟ್ ಇಂದ. ಇಲ್ಲಿ ಏನು ನೋಟಿಫೈಡ್ ಫಾರೆಸ್ಟ್ ಇದೆ ಸೆಕ್ಷನ್ 17 ಆಗಿರುವಂಥದ್ದು, ಆ ಜಾಗದಲ್ಲಿ ಯಾರು ಇಲ್ಲ, ಯಾರನ್ನು ಇವರು ಬಿಟ್ಟು ಇಲ್ಲ. ಈಗ ಒತ್ತುವರಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳ್ತಿರುವಂಥದ್ದು ಡೀಮ್ಡ್ ಫಾರೆಸ್ಟ್. ಈ ಡೀಮ್ಡ್ ಫಾರೆಸ್ಟು ಇವರು ಒಂದ್ಸಾರಿ ಯಾರನ್ನೂ ಹೇಳದೆ ಕೇಳದೆ ಸಾರ್ವಜನಿಕರಿಗೆ ಇದ್ದ ಜಾಗವನ್ನು ಕೇಂದ್ರ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಜಾಗವನ್ನು ಏಕಾಏಕಿ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಟರು. ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಕೂಡ ಇದರಲ್ಲಿ ತುಂಬ ಇದೆ. ಇದು ಇವರಿಗೆ 96ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ತಜ್ಞರ ಸಮಿತಿ ನೇಮಿಸಿ ಅಲ್ಲಿ ಏನಿದೆ ಏನು ಅಂತ ವಾಸ್ತವ ವರದಿ ಕೊಡಿ ಅಂದರೆ ಇವರು 2014ರವರೆಗೆ ತಜ್ಞರ ಸಮಿತಿಯನ್ನು ಮಾಡಿಲ್ಲ. 2014ರಿಂದ ಕೊಟ್ಟರು ನಮ್ಮಲ್ಲಿ 9,94,000 ಹೆಕ್ಟೇರು, ಸುಮಾರು ಒಂದು 25,000 ಎಕರೆ ಜಾಗ ನಮ್ಮದು ಡೀಮ್ಡ್ ಫಾರೆಸ್ಟ್ ಇದೆ ಅಂತ. ಆಮೇಲೆ 2019ಕ್ಕೂ ಕೂಡ ಕೋರ್ಟಿಗೆ ಕೊಟ್ಟಿದ್ದಾರೆ ಅದೇ ವರದಿಯನ್ನು. ಆನಂತರ ಗಲಾಟೆಗಳು ಜೋರಾಯಿತು. ನಂತರ ಬಂದ ಸರ್ಕಾರ ಇಲ್ಲ, ಈ ಡೀಮ್ಡ್ ಫಾರೆಸ್ಟನ್ನು ಪುನರ್ವಿಮರ್ಶೆ ಮಾಡಬೇಕು ಅಂಥೇಳಿ ಅದರಲ್ಲಿ ಕಳೆದು ಸುಮಾರು 7 ಲಕ್ಷ ಹೆಕ್ಟೇರ್ನಷ್ಟು ವಜಾಗೆ ತೆಗೆದು ಒಂದು 2 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಡೀಮ್ಡ್ ಫಾರೆಸ್ಟು, ಅದಕ್ಕೆ ಮತ್ತೊಂದಷ್ಟು ಫಾರೆಸ್ಟನ್ನು ಸೇರಿಸಿ 3 ಲಕ್ಷ ಹೆಕ್ಟೇರ್ ಕೊಟ್ಟಿದ್ದಾರೆ. ಸನ್ಮಾನ್ಯ ರಾಜೇಗೌಡರು ಇಲ್ಲಿದ್ದಾರೆ. ನಮಗೆ ಈ ಡೀಮ್ಡ್ ಫಾರೆಸ್ಟಲ್ಲಿ ಯಾರ್ಯಾರು ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟಿದೆ ಅನ್ನೋದು ಬಹಳ ಮುಖ್ಯವಾಗಬೇಕು. ಇದು ಸಾರ್ವಜನಿಕರಿಗೆ ಗೊತ್ತಾಗದೆ ನನ್ನ ಮನೆ ಜಮೀನು ಅದ್ರ ಒಳಗೆ ಇದೆಯಾ ಇಲ್ಲವೋ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ಮೊದಲು ಈಗ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, 1 ತಿಂಗಳ ಒಳಗೆ ನೀವು ಇದನ್ನ ಯಾವ್ಯಾವುದು ತಪ್ಪಾಗಿ ಯಾರ್ದು ಜಮೀನು ಮನೆ ಇದ್ದ ಜಾಗನ ನೀವು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಿ ವರದಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅರಣ್ಯ ಮಂತ್ರಿಗಳು ಅದನ್ನು ಕೊಟ್ಟಿದ್ದಾರೆ. ಆದರೆ ಇದು ನಮ್ಮ ಯಾರಿಗಾದ್ರೂ ಗೊತ್ತಿದೆಯಾ? ಇದು ಈ ಹಿಂದೆ ಇವರು 25,000 ಎಕರೆ ನಮ್ದು ಡೀಮ್ಡ್ ಫಾರೆಸ್ಟ್ ಅಂತ ಏನು ಕೊಟ್ಟರು ಸುಪ್ರೀಂ ಕೋರ್ಟಿಗೆ, ಅದು ಕೂಡ ನಮಗೆ ಗೊತ್ತಿಲ್ಲ. ಈಗ ಅದರಲ್ಲಿ ಏನು ಕಳೆದು ನಾವು ಇಷ್ಟೇ ಕೊಟ್ಟಿದ್ದು ಅಂತ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ. ನಾವು ನಿಂತ ನೆಲ, ನಮ್ಮ ಮನೆ, ನಮ್ಮ ಜಮೀನು, ಅದು ಡೀಮ್ಡ್ ಫಾರೆಸ್ಟಾ? ಅದಕ್ಕೆ ನಿಮಗೆ ಸೇರಿದೆಯಾ ಇಲ್ವಾ? ಈಗ ಏಕಾಏಕಿ 1,38,000 ಎಕರೆನ ಈ 5 ತಾಲೂಕಲ್ಲಿ ಒಬ್ಬ ಜಿಲ್ಲಾಧಿಕಾರಿ 4-1 ಮಾಡಿ ಡಿಕ್ಲೇರ್ ಮಾಡಿ ಅವರು ಕೊಟ್ಟುಬಿಟ್ಟ. ಅದು ಸಾರ್ವಜನಿಕರಿಗೆ, ರೈತರಿಗೆ ಇದ್ದ ಜಮೀನು, ಅದು ಕಂದಾಯ ಜಮೀನು. ನೀವತ್ತು ಲೀಸಿಗೆ ಜಮೀನು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಲೀಸಿಗೆ ಕೊಡೋದಕ್ಕೆ ಕಂದಾಯ ಭೂಮಿಯಲ್ಲಿ ಮಾತ್ರ ಸಾಧ್ಯ. ಕಂದಾಯ ಭೂಮಿ ಇದೆಯಾ ಇಲ್ವಾ ಅಂತ ಇಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ರೆ ಕೇಳಬೇಕು ಅಂತಿತ್ತು. ಕಂದಾಯ ಭೂಮಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ನಿಮ್ಮ ಅಧಿಕಾರದಲ್ಲಿ? ಯಾಕಂದ್ರೆ ನಮಗೆ ಸಾಗುವಳಿ ಚೀಟಿ ಕೊಡಬೇಕಾದವರು ತಹಶೀಲ್ದಾರರು ಮತ್ತು ಜಿಲ್ಲಾಧಿಕಾರಿ. ಅವ್ರ ಹತ್ರ ಕಂದಾಯ ಭೂಮಿಯೇ ಇಲ್ಲ. ಇದ್ದ ಭೂಮಿ 1,38,000 ಎಕರೆ ಇವರು ಕೊಟ್ಟಾಗಿದೆ ಡೀಮ್ಡ್ ಫಾರೆಸ್ಟ್ಗೆ. ಅದನ್ನು ವಾಪಸ್ ತಗೊಳ್ಳುವಂಥ ಪ್ರಯತ್ನವನ್ನೇ ಮಾಡಿಲ್ಲ. ಅದು ಇನ್ನೂ ಬಂದಿಲ್ಲ. ಅದು ಬರದೇ ಕೂಡ ನಾವು 2002ರಿಂದ ಸತತವಾಗಿ ಅದರಲ್ಲಿ ಎಲ್ರಿಗೂ ಮಂಜೂರಾತಿಯನ್ನು ಕೊಡ್ತಾ ಬರ್ತಿದ್ದೀವಿ. ಆ ಮಂಜೂರಾತಿಗಳು ಯಾವ ಕೂಡ ಅಧಿಕೃತ ಆಗೋದಿಲ್ಲ. ನಮಗಿವತ್ತು ಕಳಸ ಮೀಸಲಾರಣ್ಯ ಇದೆ, ಇಲ್ಲಿ ಶೆಟ್ಟಿಹಳ್ಳಿ ಅರಣ್ಯದ ಸಮಸ್ಯೆ ಇದೆ. ಲಿಂಗನಮತ್ತಿಯಲ್ಲಿ ಮುಳುಗಡೆಯಾಗಿ ಈ ನಾಡಿಗೆ ಬೆಳಕು ಕೊಟ್ಟವರು
ಇವತ್ತು ಬದುಕು ಕಳ್ಕೊತಿದ್ದಾರೆ. ಒಬ್ಬ NGO ಕೇಸ್ ಹಾಕಿ ಅಲ್ಲಿ 900 ಚಿಲ್ಲರೆ ಜನ ಅವರು ಇವತ್ತು ಸುಪ್ರೀಂ ಕೋರ್ಟಿನ ಸ್ಟೇಯಲ್ಲಿ ಅವರ ಬದುಕು ನಿಂತ್ಕೊಂಡಿದೆ. ಸುಪ್ರೀಂ ಕೋರ್ಟು ಇವತ್ತೆಲ್ಲ ನಾಳೆ ತೀರ್ಮಾನ ಮಾಡ್ತದೆ, ಅವರು ಅಲ್ಲಿಂದ ಹೇಳ್ಬೇಕಾಗುತ್ತೆ. ಇದು ಇಡೀ ಮಲೆನಾಡಿನ ಸ್ಥಿತಿ. ಮೊನ್ನೆ ಒಬ್ಬರು ಬಂದಿದ್ದಾರೆ, ಒಬ್ಬರು ಭಟ್ರು, ಮುಗ್ಧರು. ಅವರಿಗೆ ಶೃಂಗೇರಿ RFO ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಮನೆ ಇದರಲ್ಲಿ ಬರುತ್ತೆ, ಡೀಮ್ಡ್ ಫಾರೆಸ್ಟಲ್ಲಿ ಬರುತ್ತೆ, ನೀವು ಇದರಲ್ಲಿ ನಿಮ್ಮ ಹತ್ರ ಏನು ದಾಖಲೆ ಇದೆ ತಗೊಂಡು ಬನ್ನಿ. ಅವರು ಇತ್ತೀಚೆಗೆ 94Cಗೆ ಅರ್ಜಿ ಕೊಟ್ಟಿದ್ದಾರೆ. ಅವರು 30-40 ವರ್ಷದಿಂದ ಇದ್ದಾರೆ ಅಲ್ಲಿ. ಆದರೆ ಇವರು ಹಿಂದಿಂದ ಅರ್ಜಿ ಕೊಟ್ಟಿಲ್ಲ, ಪಂಚಾಯತಿ ಕೊಟ್ಟಿದ್ದಾರೆ. ಇದೆಲ್ಲ ಆಗೋದಿಲ್ಲ. ಪಂಚಾಯತಿ ಕೊಟ್ಟ ಅರ್ಜಿ ಆಗೋದಿಲ್ಲ. ನಿಮಗೆ ತಹಶೀಲ್ದಾರಿಂದ ಮಂಜೂರಾತಿ ಆಗಿಲ್ಲ. ಆ ಭಟ್ರು ಆಮೇಲೆ ಅವ್ರು ಕೇಳಿದ್ರಿರ್ತದೆ RFOಗೆ, ಈಗ ನಾವು ಏನು ಮಾಡೋದು? ಇಲ್ಲ, ನೀವು ಡೀಮ್ಡ್ ಫಾರೆಸ್ಟ್ ಆಗಿದೆ, ಇಲ್ಲ ನೀವು ಅಕ್ಕಪಕ್ಕದವ್ರ ಹತ್ರ ಸುಮ್ಮನೆ ಇರೋಕ್ಕೆ ಹೇಳಿ, ರಾಜಿ ಮಾಡ್ಕೊಳ್ಳಿ. ಇಲ್ಲ, ಅವರು ಅರ್ಜಿ ಕೊಟ್ಟರೆ ನೀವು ಹೇಳ್ಬೇಕಾಗುತ್ತೆ. ಅದಕ್ಕೆ ಭಟ್ರು ಕೇಳಿದ್ರಂತೆ, ಅಲ್ಲ ನೀವು, ನಾನಿಲ್ಲಿ 20-30 ವರ್ಷದಿಂದ ಮನೆ ಕಟ್ಕೊಂಡಿದ್ದೀನಿ, ನೀವು ಡೀಮ್ಡ್ ಫಾರೆಸ್ಟ್ ಮಾಡಿದ್ದೀವಿ ಯಾವಾಗ? ಅವರು 4 ವರ್ಷದ ಮುಂಚೆ ಮಾಡಿದ್ವಿ. ಅಲ್ಲ, ನೀವು ಡೀಮ್ಡ್ ಫಾರೆಸ್ಟ್ ಮಾಡುವಾಗ ನಮ್ಮನ್ನು ಕೇಳಿದ್ರ? ನಮ್ಮನ್ನು ಕೇಳಿ ಡೀಮ್ಡ್ ಫಾರೆಸ್ಟ್ ಮಾಡಿದಿರ ನೀವು? ಇಲ್ಲ. ಮತ್ತೆ ನಾನು ಯಾಕೆ ನಿಮಗೆ ಹೇಳಿದ್ದೀನಿ ಕೇಳಬೇಕು? ಇಲ್ಲ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಿಮಗೆ ದಾಖಲೆ ಇದ್ದರೆ ತಗೊಂಬನ್ನಿ, ಇಲ್ಲದ್ರೆ ಕೇಸ್ ಹಾಕ್ತೀವಿ. ಅವರಿಗೆ ಕೇಸ್ ಹಾಕೋದಕ್ಕೆ ಸುಲಭ ಇದೆ. ಈಗ ಸುಧೀರ್ ಹೇಳಿದರು, ನನಗೆ ಮಾತಾಡುವ ಶಕ್ತಿ ಕೂಡ ಇಲ್ಲ. ನಾನು ಇದನ್ನು ವಿವರವಾಗಿ ಒಂದು 7-8 ಪುಟ ಪ್ರಜಾವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ಇಡೀ ಈ ಒತ್ತುವರಿಯ ಸಮಸ್ಯೆ ಏನು, ಇದರ ಹಿಂದೆ ಯಾರಿದ್ದಾರೆ, ಮತ್ತು ಇದು ಯಾವಾಗಿಂದ ಶುರುವಾಯಿತು ಅನ್ನುವಂಥ ಒಂದು ದೀರ್ಘ ಲೇಖನವನ್ನು ಬರೆದಿದ್ದೇನೆ. ಸಾಧ್ಯದವರು ಅದನ್ನು ತಗೊಂಡು ನೋಡಿ. ಈ ಸಮಸ್ಯೆ ಇವತ್ತು ನಾವು ಬರುವ ಮುಂಚೆ ಶ್ರೀನಿವಾಸ ಪೂಜಾರಿ ಅವರು ಬಂದು ಹೋಗಿದ್ರು. ಅವರು ಭಾಳ ಈ ಗಂಭೀರತೆ ತಗೊಂಡಿಲ್ಲ ಈ ಸಮಸ್ಯೆ ಬಗ್ಗೆ ಅಂತೇಳಿದರು. ಈ ಸಮಸ್ಯೆ ಎಲ್ಲವೂ ಬಗೆಹರಿಬೇಕಾದದ್ದು ಅವ್ರ ಕೈಯಲ್ಲಿ. ಅದು ಅಷ್ಟು ಸುಲಭ ಇಲ್ಲ. ಇದು ಬರೀ ನಮ್ಮ ರಾಜ್ಯಕ್ಕೆ ಅಥವಾ ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ಇದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ರಾಜ್ಯ ಸರ್ಕಾರವೇ ನಮ್ಮ ಥರ ಸಂತ್ರಸ್ತನಾಗಿರುವಾಗ ಇನ್ನು ನಾವು ಯಾವ ಮಟ್ಟದ ಹೋರಾಟವನ್ನು ಮಾಡಬೇಕು ಇದಕ್ಕೆ? ಆದ್ದರಿಂದ ಇದು ಶ್ರೀನಿವಾಸ ಪೂಜಾರಿ ಅವರು ಬರ್ತಾರೆ, ಇಲ್ಲ ಇದು ನಾನು ಇದು ತಗೊಂಡು ಹೋಗ್ತೇನೆ, ನಿಯೋಗ ತಗೊಂಡು ಹೋಗ್ತೇನೆ, ಸಾಧ್ಯ ಇಲ್ಲ. ಕಸ್ತೂರಿ ರಂಗನ್ ವರದಿ ಈ ಯಾವುದು 6 ರಾಜ್ಯಗಳು ಅದನ್ನು ತಿರಸ್ಕರಿಸಿದ್ದಾವೆ. ಯಾರೂ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿಲ್ಲ. ಆದರೂ ಕೂಡ 2014ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಕೂಡಲೇ ನಾವು ಕಸ್ತೂರಿ ರಂಗನ್ ವರದಿನ ಜಾರಿ ಮಾಡ್ತೀವಿ ಅನ್ನೋದನ್ನು ಕೋರ್ಟಿಗೆ ಬರೆದು ಕೊಟ್ಟಿದ್ದಾರೆ, ಅಫಿಡವಿಟ್. ಆದ್ದರಿಂದ ಅದು ವಾಪಸ್ ತಗೊಳ್ಳೋಕೆ ಬರೋದಿಲ್ಲ. ಅದನ್ನು ಅಲ್ಲಿಗೆ ಬೆಕ್ಕು ಮಾಡಬೇಕಷ್ಟೇ. ಆ ಕೆಲಸನಾದರೂ ಇವರು ಸರ್ಕಾರದ ಮೂಲಕ ಮಾಡಬೇಕು. ಅದು ವರದಿ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಥವಾ ಆ ರೀತಿ ವರದಿ ಪಶ್ಚಿಮ ಘಟ್ಟಕ್ಕೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅಂಥ ಜೀವ ವೈವಿಧ್ಯ ಪೂರ್ವಘಟ್ಟದಲ್ಲಿಲ್ವಾ? ಹಿಮಾಲಯ ಶ್ರೇಣಿಗಳಲ್ಲಿಲ್ವಾ? ಯಾಕೆ ಅಲ್ಲಿಗೂ ವರದಿ ಕೊಡದೆ ಇಲ್ಲಿಗೆ ಮಾತ್ರ ಕೊಡ್ತಾ ಇದ್ದೀರಿ? ಅಂದರೆ ಇದರ ಹಿತಾಸಕ್ತಿಯಲ್ಲಿ ಯಾರೋ ಗೋವು ಫೌಂಡೇಶನ್ ಅಂತ ಯಾರೋ ಕೆಲವು NGOಗಳು ಇದ್ದಾರೆ. ಇದು ಸುದ್ದಿ ಹೇಳಿದ್ರಲ್ಲ ಇಲ್ಲಿ. ಈಗ ನಮ್ಮ ಕುದುರೆಮುಖದಲ್ಲಿ ಹುಲಿನೇ ಇಲ್ಲ, ಆದರೆ ಹುಲಿ ಯೋಜನೆ ಇದೆ. ಕರ್ನಾಟಕದ 4 ಹುಲಿ ಬ್ರೀಡರ್ ಇದರಲ್ಲಿ ಕುದುರೆಮುಖ ಒಂದು. ಹಣ ಬರ್ತಿದೆ, ಅದಕ್ಕೆ ಯಾರಿಗೆ ಬರ್ತಿದೆ, ಎಲ್ಲಿ ಬರ್ತಿದೆ ಗೊತ್ತಿಲ್ಲ. ಉಲ್ಲಾಸಕಾರರು ಅದರ ರೂವಾರಿ ಆಗಿದ್ದರು. ಬಹುಶಃ ಅವರು ಮೊನ್ನೆ ಉಡುಪಿಯಲ್ಲಿ ಅವರ ತಂದೆ ಇದಕ್ಕೆ ಬಂದವರು ಹೇಳಿದ್ದಾರೆ, ಇಲ್ಲ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಬಾರ್ದು, ಜನರ ವಿರೋಧವಾಗಿ ಯಾವುದೇ ಯೋಜನೆ ಮಾಡಿದರೆ ಅದಕ್ಕೆ ಎಲ್ಲರೂ ಕೂಡ ಜನರ ಸಹಮತ ಇಲ್ಲದೆ, ವಿಶ್ವಾಸ ಇಲ್ಲದೆ ಯಾವುದೇ ಪರಿಸರ ಯೋಜನೆ ಆಗೋದಿಲ್ಲ, ಯಶಸ್ವಿ ಆಗೋದಿಲ್ಲ ಅನ್ನೋ ಮಾತು ನಾವು ಹೇಳುವ ಮಾತನ್ನು ಅವ್ರಿಗೆ ಹೇಳಿದ್ದಾರೆ. ಅವರು ಆ ಹುಲಿ ಯೋಜನೆಯ ಹಿಂದ್ಗಡೆ ಇರೋರು. ಇವತ್ತು ಕುದುರೆಮುಖದಲ್ಲಿ ಏನು ಬದುಕು ಕಳ್ಕೊಂಡಿದ್ದಾರೆ ಜನ, ಅದಕ್ಕೆ ಕಾರಣ ಉಲ್ಲಾಸಕಾರಂತರ NGO.
ಅವರು ಕೊಟ್ಟ ವರದಿ. ಇವತ್ತು ಮಲೆನಾಡಿನ ಜನ ಎಲ್ಲರೂ ಕೂಡ ಏನು ತಿಳ್ಕೋಬೇಕು ಅಂತಂದರೆ, ನಮಗೆ ಸ್ಪಷ್ಟ ನಿದರ್ಶನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಬದುಕುವಂಥ ಜನರ ಕಷ್ಟ ಏನು ಅಂತ ಗೊತ್ತಾದರೆ ನಾಳೆ ನಮ್ಮ ಪರಿಸ್ಥಿತಿ ಅದೇ. ಅಲ್ಲಿ ಒಕ್ಕಲೆದ್ದು ಹೋಗ್ತೀವನ್ನುವ ಜನಕ್ಕೆ ರಿಹ್ಯಾಬಿಟೇಷನ್ ಇಲ್ಲ, ನಾವೇ ಸ್ವಇಚ್ಛೆಯಿಂದ ಹೋಗ್ತೀವಂತ ಹೇಳೋರಿಗೂ ಕೂಡ ಅಲ್ಲಿ ಸರ್ಕಾರ ಸತಾಯಿಸಿ ಅವರಿಗೆ ಪರಿಹಾರನ ಕೊಡ್ತಿದೆ. ಅವರ ಜಾಗ ಯಾವುದು ಕೂಡ ಇವತ್ತಿನವರೆಗೂ ರಾಷ್ಟ್ರೀಯ ಉದ್ಯಾನ ಆಗಲಿಲ್ಲ, ಅದನ್ನೆಲ್ಲ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ನಮ್ಮ ದುರಾದೃಷ್ಟ ಏನು ಅಂದರೆ, ಈ ಕಡೆ ರಾಷ್ಟ್ರೀಯ ಉದ್ಯಾನ ಆಗಿದ್ದು ಸ್ವಲ್ಪ ಜಾಗ, ಉಳಿದ ಜಾಗ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ಅಂದರೆ ಅಲ್ಲಿ ಜನ ಇರಲೇಬಾರ್ದು, ಅದು ಹೆಂಗಾದ್ರೂ ಕೈ ಬಿಟ್ಟಾಗಿದೆ ಇವ್ರ ಲೆಕ್ಕದಲ್ಲಿ. ಈ ಕಡೆ ಜನಕ್ಕೆ ತೊಂದರೆ ಆಗದೆ ಇರಲಿ ಅಂತ. ಅದರಿಂದ ಇದರಲ್ಲಿ ಅನೇಕ ಸಮಸ್ಯೆಗಳಿದೆ. ಇದು ಈ ಮಟ್ಟದ ಹೋರಾಟ ಅಲ್ಲ. ಬಹುಶಃ ಈ ಹೋರಾಟ ಅದು ಯಾರೋ ಹೇಳಿದರು, ಅವ ಬರಲಿಲ್ಲ, ಇವ್ರು ಬರಲಿಲ್ಲ, ಇವ್ರದ್ದು ಒತ್ತುವರಿ ಉಂಟು, ಅವನದು ಇದು ಉಂಟು, ಅವ್ರದ್ದೆಲ್ಲ ತೆಗಿಬೇಕು, ಇಲ್ಲದ್ರೆ ಅವರು ಹೋರಾಟಕ್ಕೆ ಬರಲ್ಲ ಅಂತ. ಇಲ್ಲ, ಏನಿಲ್ಲ, ನೀವು ಸ್ವಲ್ಪ ಅರಣ್ಯ ಇಲಾಖೆಯವರಿಗೆ ಸಹಕಾರ ಮಾಡಿದರೆ ಇಡೀ ಮಲೆನಾಡಲ್ಲಿ ದಂಗೆ ಆಗುವಷ್ಟು ತಯಾರಿ ಅವ್ರ ಕೈಲಿದೆ. ಎಲ್ಲ FIR ಮಾಡಿ ಇಟ್ಕೊಂಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಕೊಡಬೇಕು. ಅವರಿಗೂ ಕೂಡ ಒತ್ತಡ ಇದೆ. ಅವರು 3 ತಿಂಗಳಿಗೆ ಎಷ್ಟು ಜನರನ್ನು ಒಕ್ಕಲೆಬ್ಸಿದ್ದೀವಿ ಅನ್ನೋಂಥ ವರದಿ ಕೊಡಬೇಕಾಗಿದೆ ಅವರಿಗೆ. ಅದಕ್ಕೆ ಅವ್ರಿಗೆ ಬೇಕಾದ ವರದಿನ ಪುಸ್ತಕದಲ್ಲೇ ಮಾಡ್ತಿರ್ತಾರೆ. ನಿಮ್ಮ ಹತ್ರ ಬೇಲಿ ಕೀಳದೇ ಇರ್ಬೋದು, ಆದರೆ ಅವರು ಯಾರ್ಯಾರ್ದು ಕೀಳಬೇಕು ಅಂತ ಮಾಡಿದ್ದಾರೆ. ನಾನು ಅರಣ್ಯ ಇಲಾಖೆಯವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮೊದಲು ಇಲ್ಲಿ ನಮ್ಮನ್ನು ಒತ್ತುವರಿದಾರರು ಅಂತ ಕರೆಯುವುದನ್ನು ನಿಲ್ಲಿಸಿ, ಯಾರು ಬದುಕಿಗೋಸ್ಕರ ಏನು ಜಮೀನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಕೃಷಿಯನ್ನೇ ನಂಬಿ ಬದುಕ್ತಿದ್ದಾರೆ, ಅವರು ಒತ್ತುವರಿದಾರರಲ್ಲ, ಅವರು ದಾಖಲೆ ಇಲ್ಲಿದ್ದವರು. ದಾಖಲೆ ಕೊಡಬೇಕಾಯ್ತು ನಿಮ್ಮ ಕರ್ತವ್ಯ. ನೀವು ಇಷ್ಟೊತ್ತಿಗೆ ದಾಖಲೆ ಕೊಟ್ಟಿದ್ರೆ ಅವರು ಇವತ್ತು ಒತ್ತುವರಿದಾರರು ಆಗ್ತಿರ್ಲಿಲ್ಲ. ಇನ್ನೂ ಇಲ್ಲಿ 10-50 ಎಕರೆ ಇದ್ದು ಇನ್ನೂ ಕಾಡು ಗುಡ್ಡ ಗಡಿ ದಾಟಿದಂಥ ಶ್ರೀಮಂತರುಗಳಿದ್ದಾರೆ. ಅವ್ರಿಗಿಂತ ಮುಖ್ಯವಾಗಿ ಇಲ್ಲಿ ಕಂಪನಿ ಎಸ್ಟೇಟ್ಗಳ ಸಾವಿರಾರು ಎಕರೆ ಜಮೀನಿದೆ, ಅವ್ರುಗಳ ಪಟ್ಟಿನೇ ಇಲ್ಲ ಇವ್ರ ಕೈಲಿ. ಇಲ್ಲಿ ಬರ್ತಾರಲ್ಲ ನಮ್ಮನೆ ಹತ್ರ ಗಾರ್ಡ್ ಫಾರೆಸ್ಟ್ರು, ಇವ್ರು ಯಾರೂ ಕೂಡ ಈ ಟಾಟಾದವ್ರದ್ದು ಕೊಠಾರಿ ಅಂತಾರೆ, ಮತ್ತೊಂದು ಅಂತಾರೆ, ಆ ಎಲ್ಲ ಎಸ್ಟೇಟ್ಗಳ ಒಳಗಡೆ ಗೇಟ್ ಒಳಗೆ ಇವರು ಹೋಗಲ್ಲ. ಅವರು ಗುಡ್ಡದ ತಳ ಲೀಸಿಗೆ ತಗೊಂಡಿದ್ದಾರೆ, ಮೇಲ್ಗಡೆ ಇದನ್ನು ಪ್ರತಿ ವರ್ಷ ಒತ್ತುವರಿ ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಅಂಥ ಶ್ರೀಮಂತ ಒತ್ತುವರಿಗಳನ್ನು ಖುಲ್ಲಾ ಮಾಡಿ ಅಥವಾ ಅದನ್ನು ವಶಕ್ಕೆ ತಗೊಂಡು ಭೂಮಿಯಲ್ಲಿದ್ದವರು ಬಹಳ ಜನ ಇದ್ದಾರೆ, ಇವರಿಗೆ ಹಂಚಿ. ಮಾತ್ರ ಒಂದು ರಾಜೇಗೌಡರೇ ತಮ್ಮಲ್ಲಿ ಮನವಿ ಮಾಡೋದು, ಅರಣ್ಯ ಇಲಾಖೆಯವರಿಗೆ ಸ್ಪಷ್ಟವಾಗಿ ಹೇಳಿ, ಯಾರದ್ದೇ ಮನೆಯವನಿಗೆ ನೋಟಿಸ್ ಕೊಡುವಂಥ ಕೆಲಸನ ಈ ಕ್ಷಣದಂತ ನಿಲ್ಲಿಸಬೇಕು ಅಂತ. ಇಲ್ಲದ್ರೆ ಯಾರೇ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ, ಕೇಸ್ ಹಾಕ್ತಾರೆ, ಇದು ಮಾಡ್ತಾರೆ ಅಂತಂದರೆ ನಾವು ತಕ್ಷಣವಾಗಿ ಇವತ್ತು ಏನು ಎಲ್ಲ ಸಂಘಟನೆಗಳು ಸೇರಿದ್ದೀವಿ, ತುರ್ತಾಗಿ ಅದರ ವಿರುದ್ಧ ಒಂದು ಸರಿಯಾದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಿಕೊಟ್ಟು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.